ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ಸ್ ಇಂದೂಸ್ ಕುಕಿಂಗ್ ಆ್ಯಂಡ್ ವ್ಲಾಗ್. ಈ ವ್ಲಾಗ್ನಲ್ಲಿ ನಾನು ಎಲ್ಲೋ ಹೊರಟಿದ್ದೀನಿ. ಎಲ್ಲಿ ಹೊರಟಿದ್ದೀನಿ ಅಂತ ಗೊತ್ತಾಗಿದೆ ಅನಿಸುತ್ತೆ ನಿಮಗೆಲ್ಲ ಆಲ್ರೆಡಿ. ನಮ್ಮದು ಹೆಣ್ದೇವ್ರದ್ದು ಜಾತ್ರೆ ಇತ್ತು, ಹಾಗಾಗಿ ತೈಲೂರಮ್ಮ ಅಂತ ಹೆಣ್ದೇವರು ಬದ್ದೂರ ಹತ್ರ ಇದೆ. ಬೆಂಗಳೂರಿಂದ ಅಲ್ಲಿ ಹೊರಡೋಷ್ಟೊತ್ತಿಗೆ ನಮಗೊಂದು 2 ಅವರ್ ಆದರೂ ಟೈಮ್ ಹಿಡಿಯುತ್ತೆ. ನಾವು ಹೊರಟ್ವಿ, ನೈಟು ಹೊರಟಿದ್ದು ನಾವು ಜಾತ್ರೆಗೆ ಅಂತೇಳಿ. ನಾವು ನೈಟ್ ಒಂದು 2 ಗಂಟೆ 2:30 ಅಷ್ಟೊತ್ತಿಗೆ ನಾವು ದೇವಸ್ಥಾನ ತಲುಪಿದ್ವಿ. ಅಲ್ಲಿ ಇಲ್ಲಿ ತುಂಬಾ ಚೆನ್ನಾಗಿ ಅಲಂಕಾರ ನಡೀತು. ನೈಟೆಲ್ಲ ಪೂಜೆ ನಡೆಯುತ್ತೆ. ಅವತ್ತು ನೈಟ್ ಕೊಂಡಕ್ಕೆಲ್ಲ ರೆಡಿ ಮಾಡಿದ್ರು. ಅಲ್ಲಿ ನೋಡಿ ಅಲಂಕಾರ ಹೂವಿನಲ್ಲೇ ಮಾಡಿದ್ದಾರೆ, ಕಣ್ಣು ಬೊಟ್ಟು ಎಲ್ಲ ಹೂವಿನ ಅಲಂಕಾರ. ಹೊರಗಡೆ ಕೂಡ ತುಂಬ ಚೆನ್ನಾಗಿದೆ. ಈ ರೀತಿ ಬರ್ತದೆ ದೇವಸ್ಥಾನ. ಇದು ತೈಲೂರಮ್ಮ ಅಂತೇಳಿ ಗಂಡೇವ್ರು ಕೂಡ ನಮ್ಮದು ಮದ್ದೂರ ಹತ್ರನೇ ಇರೋದು. ನಿಮ್ಗೆ ಲಾಸ್ಟ್ ವ್ಲಾಗ್ನಲ್ಲೇ ಹೇಳಿದ್ದೀನಿ ನಾನು. ಹೆಣ್ದೇವ್ರು ಕೂಡ ನೋಡಿ ತೈಲೂರಮ್ಮ ಅಲಂಕಾರ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇದು ನೈಟ್ ಅಲಂಕಾರ ಮಾಡಿರೋದು. ಇದೇ ರೀತಿ 3 ದಿವಸನೂ ಕೂಡ ಅಲಂಕಾರಗಳು ನಡೀತಾ ಇರುತ್ತೆ. ಇಲ್ಲಿ ನೈಟ್ ಎಲ್ಲ ಪೂಜೆ ಕೊಡೋರು, ಮಡ್ಲಕ್ಕೆ ಕೊಡೋರು, ಆರತಿಗಳು ಬೆಳಗೋರು ಮಾಡ್ತಾನೆ ಇರ್ತಾರೆ. ನೈಟೆಲ್ಲ ಪೂಜೆ ಇರುತ್ತೆ. ಊಟ ಕೂಡ ಅಷ್ಟೇ, ಎಷ್ಟು ಜನ ಬರ್ತಾರೋ ಅಷ್ಟು ಜನಕ್ಕೂ ಊಟದ ವ್ಯವಸ್ಥೆ ಮಾಡಿರ್ತಾರೆ. ಬೆಳಗ್ಗೆ ಮಧ್ಯಾಹ್ನ ಸಂಜೆ ರಾತ್ರಿಗೆಲ್ಲನೂ ಅಲಂಕಾರ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ತೈಲೂರಮ್ಮಂದು. ಈ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವಲ್ಲೇ ಸ್ವಲ್ಪ ಹೊತ್ತು ಕೂತಿದ್ವಿ. ನೋಡಿ ಇವಾಗ ಇಲ್ಲಿ ಕೊಂಡಕ್ಕೆ ಅಂತ ರೆಡಿ ಮಾಡ್ತಾ ಇದ್ದಾರೆ. ಇದು ನೈಟ್ ಒಂದು 2 ಗಂಟೆ 3 ಗಂಟೆ ಜಾವದಲ್ಲಿ 2 ಗಂಟೆ 2:30 ಜಾವದಲ್ಲಿ ಕೊಂಡಕ್ಕೆ ರೆಡಿ ಮಾಡಿದರು. ಇದು ಅಷ್ಟು ದೊಡ್ಡದಾಗಿದೆ ಕೊಂಡ. ಈ ಸುತ್ತ ಇರುವಂಥ ಜಾಗ ನೋಡಿ. ಇಲ್ಲಿ ಕೊಂಡದ ಪಕ್ಕನೇ ಇಲ್ಲೊಂದು ಹುತ್ತ ಇದೆ ನೋಡಿ. ಹುತ್ತಕ್ಕೆ ಕೂಡ ಪೂಜೆ ಎಲ್ಲ ಮಾಡಿದ್ದಾರೆ. ಅಲಂಕಾರ ಪೂಜೆ ಎಲ್ಲ ತುಂಬ ಚೆನ್ನಾಗಾಯ್ತು ಅವತ್ತು. ನೆಕ್ಸ್ಟ್ ಡೇ ಬಂದು ಕೊಂಡ ಸಿಡೀರ್ ಮಾಡ್ತಾರೆ. ಜಾತ್ರೆ ಇರುತ್ತೆ ನೆಕ್ಸ್ಟ್ ಡೇ, ಅಲ್ಲಿ ಆವಾಗ ಚೆನ್ನಾಗಿರುತ್ತೆ. ಸುತ್ತಮುತ್ತ ಜಾತ್ರೆದೆಲ್ಲ ಇರುತ್ತಲ್ಲ, ಐಟಮ್ಸ್ ಎಲ್ಲ ಅದನ್ನು ಹಾಕ್ಕೊಂಡು ಮಾಡ್ತಾಯಿರ್ತಾರೆ. ಅದೆಲ್ಲ ಮಕ್ಳಿಗೆ ನೋಡ್ಲಿಕ್ಕೆ ಚೆನ್ನಾಗಿರುತ್ತೆ. ನಾವು ಹೋಗಿದ್ದು ನೈಟು ನೋಡಿ. ಇಲ್ಲೆಲ್ಲ ಮಲಗಿದ್ದಾರೆ ಸೈಡಲ್ಲಿ. ದೇವಸ್ಥಾನ ಸುತ್ತಕ್ಕೆಲ್ಲ ಬಂದು ಸ್ಟೇ ಆಗಿರ್ತಾರೆ ಭಕ್ತಾದಿಗಳೆಲ್ಲ. ಅಲ್ಲಿ ವಾಶ್ರೂಮ್ ಕೂಡ ಇದೆ, ರೂಮ್ ವ್ಯವಸ್ಥೆ ಇದೆ. ಅಲ್ಲೇ ಸ್ನಾನ ಕೂಡ ಮಾಡಿಕೊಂಡು ದರ್ಶನ ಮುಗಿಸ್ಕೊಂಡು ಅಲ್ಲೇ ಊಟ ಎಲ್ಲ ಮುಗಿಸ್ಕೊಂಡು ಹೋಗೋರು ಇರ್ತಾರೆ. ಅಲ್ಲೇ ಒಂದಿನ ತುಂಬ ದೂರಿಂದ ಬಂದಿರೋರು ಅಲ್ಲೇ ಸ್ಟೇ ಆಗ್ತಾರೆ. ಇಲ್ಲಿ ಹರಿಕಥೆ ನಡೀತಾ ಇತ್ತು ನೈಟೆಲ್ಲ. ಕೆಲವರು ಹರಿಕಥೆ ಕೇಳ್ಕೊಂಡು ಜಾಗರಣೆ ಮಾಡೋರು ಇರ್ತಾರೆ. ಇಲ್ಲ ತುಂಬ ದೂರಿಂದ ಬಂದು ಟಯರ್ಡಾಗಿ ಅಲ್ಲಿ ರೆಸ್ಟ್ ಮಾಡಿ ಬೆಳಗ್ಗೆ ಎಲ್ಲ ಫ್ರೆಶ್ ಅಪ್ ಆಗಿ ದರ್ಶನ ಮುಗಿಸ್ಕೊಂಡು ಪೂಜೆ ಮುಗಿಸ್ಕೊಂಡು ಎಲ್ಲ ಅವ್ರ ಜಾಗಕ್ಕೆ ಅವ್ರ ಮನೆಗಳಿಗೆ ಹೊರಡ್ತಾರೆ. ನೋಡಿ ಇದೆಷ್ಟು ಕೂಡ ದೇವಸ್ಥಾನಕ್ಕೆ ಸೇರಿಕೊಳ್ಳುತ್ತೆ ಜಾಗ ಎಲ್ಲ. ಇದು ಊಟಕ್ಕೆ ಮಾಡಿರುವಂಥ ವ್ಯವಸ್ಥೆ ಇದು. ಇಲ್ಲಿ ಮೇಲ್ಗಡೆ ಪೆಂಡಲ್ ಹಾಕಿದ್ದಾರೆ. ಇಲ್ಲಿ ಅಡುಗೆ ಕೂಡ ಅಲ್ಲೇ ಮಾಡಿಕೊಂಡು ತಿಂದ್ಕೊಂಡು ಹೊರಡ್ತಾರೆ. ನಾವಿನ್ನು ಅವತ್ತು ನಾವು ಯಾವಾಗಲೇ ಮನೆಯವ್ರಿಗೆ ಹೋದ್ರೂ ಕೂಡ ನಾವು ನಮ್ಮ ಅತ್ತೆ ಮನೆ ಅಲ್ಲೇ ಬರುತ್ತೆ, ಕನಕಪುರದ ಹತ್ರ. ಅಲ್ಲಿ ನಾವು ಹೋಗ್ಬಿಟ್ಟೆ ನಾವು ಬರೋದು ಬೆಂಗಳೂರಿಗೆ. ಒಂದು 2 ದಿವಸ ಇದ್ವಿ. ನೋಡಿ ಬೇಕು ಬಂದು ನನ್ನ ಮಗ ಸಾಕಿದ್ದೆ ಬೆಂಗಳೂರಲ್ಲಿ. ಅದು ಒಂಟಿ ಆಗಿಬಿಡುತ್ತೆ ಅಂತೇಳಿ ಅದನ್ನು ಕೂಡ ಕರ್ಕೊಂಡೋಗಿದ್ವಿ ಊರಿಗೆ. ಅದು ಚೆನ್ನಾಗಿ ಆಟ ಆಡ್ಕೊಂಡಿತ್ತು. ನಾನು ನೆಕ್ಸ್ಟ್ ಡೇ ಬಂದು ನಾವು ಹೊರಟಿದ್ದೆ ಬೆಳಗಿನ ಜಾವ. ಅಲ್ಲಿ 4-5 ಗಂಟೆ ಆಯಿತು. ಸ್ವಲ್ಪ ಹೊತ್ತು ಮಲಗಿದ್ದು ಮತ್ತೆ ಬೆಳಗ್ಗೆ ಎದ್ದು ಎಲ್ಲ ತೋಟಕ್ಕೆ ಅಂತ ಹೊರಟ್ರು. ನಮ್ಮ ಅತ್ತೆ ಮಾವ ಹಸುಗೆ ಮೇವಿಲ್ಲ ಅಂತೇಳಿ ಹುಲ್ಲು ತರಲಿಕ್ಕೆ ಅಂತ ಹೊರಟ್ರು. ಸರಿ, ಅವ್ರಿಗೆ ನಮ್ಮ ಮಾವಂಗೆ ಹುಷಾರಿಲ್ಲದೆ ಇರೋ ಕಾರಣ ನಾವು ಕೂಡ ಕಾರ್ ತೊಗೊಂಡು ಅಲ್ಲಿಗೆ ಹೋದರು. ನಮ್ಮ ಮನೆಯವರು ಅಲ್ಲೇ ಹುಲ್ಲು ಹಾಕ್ಕೊಂಡು ಬರೋಣ ಅಂತ ದಿಕ್ಕಿಗೆ. ಹಾಗಾಗಿ ನಾವೆಲ್ಲ ಅಲ್ಲಿಗೆ ಹೊರಟು ಅಲ್ಲೆಲ್ಲ ನಮ್ಮ ಮಾವ ಎಳ್ನೀರೆಲ್ಲ ಕಿಚ್ಕೊಟ್ರು ಮೊಮ್ಮಕ್ಕಳಿಗೆ ಅಂತೇಳಿ. ಅವ್ರಿಗೂ ಕೂಡ ಹುಷಾರಿಲ್ಲ. ಅವ್ರು ಬಂದು ಬೆಂಗಳೂರಲ್ಲಿ ಸ್ವಲ್ಪ ದಿವಸ ಇಟ್ಕೊಳ್ಳೋಣ ಅಂದ್ಕೊಂಡಿದ್ವಿ. ಅವರು ಡಿಸ್ಚಾರ್ಜ್ ಆಗಿ ಅರ್ಜೆಂಟಾಗಿ ಡಿಸ್ಚಾರ್ಜ್ ಆಗಿ ಮನೇಲಿ ಒಂದು 4-5 ದಿವಸ ಇದ್ದರು ಅಷ್ಟೇ. ಮತ್ತೆ ಹೊರಟ್ಬಿಟ್ರು ಊರಿಗೆ. ರೈತರ ಕಷ್ಟ ಹೇಳೋಕ್ಕಾಗಲ್ವಲ್ಲ, ಅಲ್ಲಿ ಎಲ್ಲೂ ಅವ್ರು ಇರೋಲ್ಲ. ಅವ್ರ ಮನೆಗೆ ಹೋಗಿ ಅವ್ರು ಮಾಡೋ ಕೆಲಸ ಮಾಡಿದ್ರೆ ಅವ್ರಿಗೆ ಸಮಾಧಾನ ತರುತ್ತೆ ಅಂತ ಅನ್ಸೋದು. ಅವ್ರು ಯಾವತ್ತೂ ನಮ್ಮಲ್ಲಿ ಬಂದಿರಲಿಲ್ಲ. ಆವಾಗ ಹುಷಾರಿಲ್ಲ ಅಂತೇಳಿ ಬಂದು ಸ್ಟೇ ಆಗಿದ್ರು ಅಷ್ಟೇ. ನೋಡಿ ಇಲ್ಲಿ ಇದು ನಮ್ಮ ತೆಂಗಿನ ಮರದ ಎಳ್ನೀರು. ತುಂಬ ಚೆನ್ನಾಗಿತ್ತು, ಸ್ವೀಟಾಗಿತ್ತು ಎಳ್ನೀರು. ಇನ್ನು ಮತ್ತೆ ಹುಲ್ಲೆಲ್ಲ ಕುಯ್ಕೊಳ್ತಿದ್ದಾರೆ ಹಸುಗೆ ಅಂತೇಳಿ. ನನ್ನ ಮಕ್ಕಳು ಇವರಿಬ್ಬರು. ಎಳ್ನೀರು ಕೆಚ್ತಾ ಇರೋರು ನಮ್ಮ ಮಾವ ಅವರು. ಅಪರೂಪಕ್ಕೆ ಬಂದಿದ್ದಾರೆ ಅಂತೇಳಿ ನಾವು ಅವರು ಎಲ್ಲ ಎಳ್ನೀರು ಕುಡಿದ್ವಿ. ತುಂಬ ಸ್ವೀಟಾಗಿ ಚೆನ್ನಾಗಿತ್ತು. ಅಲ್ಲೇ ಒಂದು ಸ್ವಲ್ಪ ತಾಗೆ ಇದ್ದು ತೋಟದಲ್ಲೇ ಸ್ವಲ್ಪ ರಿಲ್ಯಾಕ್ಸ್ ಮಾಡಿಕೊಂಡು ಮನೆಗೆ ಅಂತ ಹೊರಟ್ವಿ. ನಾವು ಅಪರೂಪಕ್ಕೆ ಅಂದರೆ ದೇವಸ್ಥಾನದ ನಮ್ಮದು ಊರ ಹಬ್ಬ ಆಗಿ ನೆಕ್ಸ್ಟ್ ಡೇ ನಾನ್ ವೆಜ್ ಇರುತ್ತೆ. ಹಾಗಾಗಿ ಮನೆಗೆ ಹೋಗಿ ನಾನ್ ವೆಜ್ ಮಾಡಬೇಕಿತ್ತು. ನೋಡಿ ಇದು ಸುತ್ತ ಇರುವಂಥ ಜಾಗ ಚೆನ್ನಾಗಿದೆ, ಒಂಥರ ಹಳ್ಳಿ ವಾತಾವರಣ. ನನ್ನ ಮಗ ನೋಡಿ ಇವಾಗ ಇಲ್ಲಿ ಎಳ್ನೀರು ತೊಗೊಂಬಂದು ತೋರಿಸ್ತಿದ್ದಾನಲ್ಲ, ಇದು ಶಾರ್ಟ್ಸ್ಗೆ ಅಂತೇಳಿ ತೋರಿಸ್ತಾ ಇರೋದು ಇವನು. ನನಗೆ ಕೊಡ್ತೀನಿ ಅಂತ ಈಸ್ಕೊಂಡು ಕುಡಿಯೋಕ್ಕೆ ಅಂತ ಹೋದರೆ ಅವನು ಇಲ್ಲಮ್ಮ ಶಾರ್ಟ್ಸ್ ಮಾಡ್ಕೊಂಬಿಡಿ ಅಂದ್ಬಿಟ್ಟು ಕೊಟ್ಬಿಟ್ಟು ಹಂಗೆ ಈಸ್ಕೊಂಡು ಅವ್ರ ಅಣ್ಣಂಗೆ ಕೊಟ್ಟ ಕುಡಿಲಿಕ್ಕೆ ಅಂತೇಳಿ. ಇವನು ನೀವು ವೀಡಿಯೋ ತೆಗೆದ್ರೆ ನಾನು ಕುಡಿಯೋಲ್ಲ ಅಂತೇಳಿ ನಿಂತ್ಕೊಂಡಿದ್ದ.
ಪರವಾಗಿಲ್ಲ ಅಂದ್ಬಿಟ್ಟು ನಾನು ಹಾಗೆ ವೀಡಿಯೋ ಮಾಡ್ತಾಯಿದ್ದೆ. ಮಕ್ಕಳೆಲ್ಲ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಅಪರೂಪಕ್ಕೆ ಊರಿಗೆ ಹೋಗ್ತೀವಿ, ಮಕ್ಕಳುಗಳು ಚೆನ್ನಾಗಿ ಖುಷಿಯಾಗಿರ್ತಾರೆ ಊರಲ್ಲಿ. ಇದು ತಿಳಿ ಗಂಜಿ ಆಗಿರೋದ್ರಿಂದ ಎಲ್ಲರೂ ಕೂಡ ಸ್ವೀಟಾಗಿ ಚೆನ್ನಾಗಿತ್ತು. ಅಲ್ಲಿಂದ ಮನೆಗೆ ಹೊರಟ್ವಿ. ಅಲ್ಲಿ ನಾನ್ ವೆಜ್ ಮಾಡಬೇಕಿತ್ತು. ಅಲ್ಲಿ ಚಿಕನ್ಗೆ ನೋಡಿ ಇವಾಗ ಏನು ಮಾಡ್ತಾಯಿದ್ದೀನಿ ಅಂತ ನೋಡ್ಕೊಳ್ಳಿ. ಇದು ಚಿಕನ್ ಫ್ರೈ. ಇಲ್ಲಿ ಒಂದು 3/4 kg ಚಿಕನ್ ಇದೆ. ಇದಕ್ಕೆ ಸ್ವಲ್ಪ ಉಪ್ಪು, ಸ್ವಲ್ಪ ಮೆಣಸಿನ ಪುಡಿ, ಸ್ವಲ್ಪ ಗರಂ ಮಸಾಲ ಮತ್ತು ಸ್ವಲ್ಪ ಅರಿಶಿಣದ ಪುಡಿ. ಇಷ್ಟೊಂದೇನು ಹಾಕ್ಬೇಡಿ, ಸ್ವಲ್ಪ ಹಾಕ್ಲಿಕ್ಕೆ ಹೋದರೆ ಸ್ವಲ್ಪ ಜಾಸ್ತಿ ಬಿದ್ದೋಯ್ತು. ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇಷ್ಟು ಹಾಕ್ಕೊಂಡು ಸ್ವಲ್ಪ ಮೊಸರು ಹಾಕ್ಕೊಳ್ಬೇಕು. ಇದಕ್ಕೊಂದು 2 ಸ್ಪೂನಷ್ಟು ಮೊಸರು ಆದರೆ ಸಾಕು. ಮತ್ತು ಈರುಳ್ಳಿನ ಇದಕ್ಕೆ ಒಂದು ಹೆಚ್ಚು ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೊಂದು ಈರುಳ್ಳಿ ಹಾಕಿ ಒಂದು 2 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಕಲಿಸ್ಬಿಟ್ಟು ಇಟ್ಬಿಡ್ತೀನಿ. ಒಗ್ಗರಣೆ ಹಾಕ್ಕೊಳ್ತೀನಿ. ಒಗ್ಗರಣೆ ಹಾಕೋವರೆಗೂ ಇದು ನೆಂದರೆ ಸಾಕು. ಮಿಕ್ಸ್ ಮಾಡಿ ಇಟ್ಬಿಡ್ತೀನಿ. ಇವಾಗ ಇದಕ್ಕೆ ಒಂದು ಕಡೆ ಒಗ್ಗರಣೆಗೆ ಇಟ್ಕೊಳ್ತೀನಿ. ಇಲ್ಲೊಂದು ಬಾಣಲಿನಲ್ಲಿ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ ಇಲ್ಲಿ ಸ್ವಲ್ಪ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಬೇಗ ಫ್ರೈ ಆಗಬೇಕು. ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಒಂದು ಸ್ವಲ್ಪ ಹಾಗೆ ಚೆನ್ನಾಗಿ ಫ್ರೈ ಮಾಡಿ ಈರುಳ್ಳಿ ಜೊತೆಗೆ ನಾನು ಸ್ವಲ್ಪ ಇಲ್ಲಿ ಮೆಣಸಿನ್ಕಾಯಿ ಹಾಕ್ಕೊಳ್ತೀನಿ. ಮೆಣಸಿನ್ಕಾಯಿ ಕೂಡ ಜೊತೆಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ಈ ಸ್ವಲ್ಪ ಟ್ರಾನ್ಸ್ಪರೆಂಟ್ ಕಲರ್ ಬರಬೇಕು, ಅಲ್ಲಿವರೆಗೂ ನಾವು ಫ್ರೈ ಮಾಡಬೇಕಾಗತ್ತೆ. ಅದಾದಮೇಲೆ ಇಲ್ಲೊಂದು ಸ್ವಲ್ಪ ನಾವು ಟೊಮೊಟೊ ಹಾಕ್ಕೊಳ್ಬೇಕಾಗತ್ತೆ. ಇಲ್ಲಿ ನಾವು ಮೊಸರು ಕೂಡ ಫ್ರೈಗೆ ಹಾಕ್ಕೊಂಡಿದ್ದೀವಿ ಮಿಕ್ಸ್ ಮಾಡಲಿಕ್ಕೆ. ಅದಕ್ಕೆ ಟೊಮೊಟೊ ಜಾಸ್ತಿ ಏನು ಹಾಕ್ಕೊಳ್ಬೇಡಿ, ಹುಳಿ ಬಂದುಬಿಡುತ್ತೆ. ಆಮೇಲೆ ಒಂದು 2 ಟೊಮೊಟೊ ಅಷ್ಟು ಹೆಚ್ಚಿಟ್ಕೊಂಡಿದ್ದೀನಿ ಅಷ್ಟೇ. ಆ ಟೊಮೊಟೊನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ಹಾಗೆ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಇದು ಸ್ವಲ್ಪ ಸ್ಮ್ಯಾಶ್ ಆಗಿ ಚೆನ್ನಾಗಿ ಒಗ್ಗರಣೆ ಎಲ್ಲ ಬೆಂದಮೇಲೆ ಇಲ್ಲಿ ನಾನು ಚಿಕನ್ನ ಕಲಸಿ ಇಟ್ಕೊಂಡಿದ್ದೀನಲ್ಲ, ಅದು ಸ್ವಲ್ಪ ನೆಂದಿದೆ. ಈಗ ಅದನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಅದಕ್ಕೆ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಅಲ್ಲೇ ಬೇಯಲಿಕ್ಕೆ ಬಿಡಬೇಕು. ನಾನು ಕಲಿಸ್ಲಿಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೆ. ಇವಾಗ ಇಲ್ಲಿ ನಾನು ಸ್ವಲ್ಪ ನೋಡ್ಕೊಂಡು ಉಪ್ಪು ಹಾಕ್ಕೊಳ್ತೀನಿ. ನೋಡಿ, ಈ ರೀತಿ ಎಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಿ. ಇವಾಗ ಇದಕ್ಕೆ ನಾನು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತೀನಿ ಇದೇ ಒಗ್ಗರಣೆಗೆ. ಮತ್ತು ಸ್ವಲ್ಪ ಇಲ್ಲಿ ಮೊಸರು ಹಾಕ್ಕೊಂಡಿದ್ದೀನಿ, ಗರಂ ಮಸಾಲ ಹಾಕ್ಕೊಂಡಿದ್ದೀನಿ. ಮತ್ತು ಈ ಪುಡಿ ನೋಡಿ, ಇದು ಕಬಾಬ್ ಪುಡಿ. ಇದೇ ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್. ಇದಕ್ಕೆ ಒಳ್ಳೆ ಕಲರ್ ಬರುತ್ತೆ, ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ. ಇವಾಗ ಈ ರೀತಿ ಇರೋದು ಒಳ್ಳೆ ಕಲರ್ ಕೊಡುತ್ತೆ ಅದು, ಮತ್ತು ಥಿಕ್ನೆಸ್ ಕೊಡುತ್ತೆ. ನಾವು ಸ್ವಲ್ಪ ಗ್ರೇವಿ ಟೈಪ್ ಬೇಕು ಚಪಾತಿಗೆ ಅಂದರೆ ಇವಾಗ ಸ್ವಲ್ಪ ನಾವು ನೀರು ಹಾಕ್ಕೊಳ್ಬೋದು. ಇಲ್ಲಿ ನಾವು ಕಬಾಬ್ ಪುಡಿ ಹಾಕಿರೋದ್ರಿಂದ ಗಟ್ಟಿ ಬರುತ್ತೆ. ಹಾಗಾಗಿ ಚಪಾತಿಗಲ್ವಾ ಸ್ವಲ್ಪ ಗ್ರೇವಿ ಟೈಪಲ್ಲೇ ಇರಬೇಕು. ಹಾಗಾಗಿ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ಈ ರೀತಿ ಮಾಡಿ ಸಣ್ಣ ಉರಿ ಮಾಡಿ ಬಿಟ್ಬಿಡೋದು. ಅದು ನೀಟಾಗಿ ಸ್ವಲ್ಪ ಒಂದು 10 ನಿಮಿಷ ಇಟ್ಟರೆ ಸಾಕು, ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ಹೀಗೆ ಸ್ವಲ್ಪ ಹೊತ್ತು ಬಿಟ್ಬಿಟ್ರೆ ಒಂದು 10 ನಿಮಿಷ ಅದು ಬೆಂದ್ಕೊಂಡು ಸುತ್ತ ಸ್ವಲ್ಪ ಎಣ್ಣೆ ಬಿಟ್ಟಂಗೆ ಅಂತ ಅನಿಸುತ್ತೆ. ಬಿಟ್ಟಿದ್ರೆ ಅದು ಬೆಂದಿದೆ ಚಿಕನ್ನು ಅಂತ. ಅದು ಒಳ್ಳೆ ಟೇಸ್ಟ್ ಇರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ ನಿಮ್ಮ ಮನೇಲಿ. ಟ್ರೈ ಮಾಡಿ ಹೇಗಿತ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ಇಲ್ಲಿ ನಾನು ಸಣ್ಣ ಉರಿ ಮಾಡಿ ತಟ್ಟೆ ಮುಚ್ಚಿ ಬಿಟ್ಬಿಡ್ತಾಯಿದ್ದೀನಿ. ನೋಡಿ, ಇವಾಗ ಆಗಿದೆ. ಸುತ್ತ ಸ್ವಲ್ಪ ಎಣ್ಣೆ ಬಿಟ್ಟಂಗೆ ನಿಮಗೆ ಅನ್ನಿಸ್ತಾ ಇದೆ ಅಲ್ವಾ? ಇಷ್ಟೇ, ತುಂಬಾ ಸಿಂಪಲ್ಲಾಗಿದೆ, ಟೇಸ್ಟಿಯಾಗಿರುತ್ತೆ, ಬೇಗ ಮಾಡ್ಕೊಳ್ಬೋದು. ಒಂದು ಸಲ ಟ್ರೈ ಮಾಡಿ ನೋಡಿ ನಿಮ್ಮ ಮನೇಲಿ. ಇದು ಚಪಾತಿಗೆ ಒಳ್ಳೆ ಕಾಂಬಿನೇಷನ್ ಇರುತ್ತೆ. ಹಾಗಾಗಿ ಚಪಾತಿ ಮಾಡ್ತಾಯಿದ್ದೀನಿ. ನೋಡಿ, ಇಲ್ಲಿ ಅಡುಗೆ ಮನೇಲಿ ಮಾಡಲಿಲ್ಲ, ಹೊರಗಡೆನೇ ಕೂತ್ಕೊಂಡು ಹಾಲಲ್ಲಿ ಮಾಡ್ತಾಯಿದ್ದೀನಿ ಸೈಡಲ್ಲಿ. ಚಪಾತಿ ಒತ್ತೆ ಮನೆ ಬಂದು ಎಲ್ಲೋ ಇಟ್ಬಿಟ್ಟಿದ್ದಾರೆ ನಮ್ಮ ಅತ್ತೆ, ಸಿಕ್ಕಲಿಲ್ಲ. ಹಾಗಾಗಿ ತಟ್ಟೆಲೇ ನಾನು ಚಪಾತಿ ಒತ್ಕೊಳ್ತಾ ಇದ್ದೀನಿ. ಕೆಳಗೆ ಕೂತ್ಕೊಂಡು ಚಪಾತಿ ಮಾಡ್ತಾಯಿದ್ದೀನಿ. ಚಪಾತಿ ಜೊತೆಗೆ ಫ್ರೈನ ಒಳ್ಳೆ ಕಾಂಬಿನೇಷನ್ ಇರುತ್ತೆ. ಇಲ್ಲಿ ಸ್ವಲ್ಪ ನಾವೇ ಇದ್ದೀವಿ ಜನ, ನಾವೇ 4 ಜನ. ನಮ್ಮ ಅತ್ತೆ ಮಾವ ಮತ್ತು ಒಬ್ಬರು ಅಜ್ಜಿ ಇದ್ದಾರೆ. ನಮ್ಮ ಮಾವವ್ರು ಅಮ್ಮ ಅವರು, ಅಷ್ಟು ಜನ ಇದ್ದೀವಿ ಅಷ್ಟೇ. ಅಷ್ಟು ಜನಕ್ಕೆ ಇಲ್ಲಿ ಚಿಕನ್ ಫ್ರೈ ಮಾಡಿ, ಚಿಕನ್ ಸಾಂಬಾರು ಮಾಡಿ, ಚಪಾತಿ ಮುದ್ದೆ ಮಾಡಿದ್ದೀವಿ. ನೋಡಿ, ಇಲ್ಲಿ ಚಿಕನ್ ಸಾಂಬಾರಿಗೆ ಮುದ್ದೆ ಕೂಡ ರೆಡಿ ಇದೆ. ಚಿಕನ್ ಸಾಂಬಾರು ರೆಸಿಪಿನ ನಾನು ಇನ್ನೊಂದು ವ್ಲಾಗ್ನಲ್ಲಿ ನಿಮ್ಗೆ ತೋರಿಸ್ತೀನಿ. ಇನ್ನು ನೋಡಿ, ಚಿಕನ್ ಸಾಂಬಾರು ಜೊತೆಗೆ ಇಲ್ಲಿ ಕಬಾಬ್ ಕೂಡ ರೆಡಿ ಇದೆ. ದೇವ್ರದ್ದು ಜಾತ್ರೆಗೂ ಹೋಗಿದ್ವಿ. ನೆಕ್ಸ್ಟ್ ಡೇ ನಾನ್ ವೆಜ್ ಊಟನೂ ಆಯಿತು.
ಊರಿಗೆ ಹೋದಂಗೂ ಆಯಿತು. ಸ್ವಲ್ಪ ಮೈಂಡ್ ರಿಲೀಫ್ ಅಂತ ಅನ್ನಿಸ್ತು. ಹಳ್ಳಿ ವಾತಾವರಣ ಚೆನ್ನಾಗಿರುತ್ತಲ್ವ. ಹಾಗಾಗಿ ತೋಟಕ್ಕೆ ಹೋಗಿ ಬಂದು ಎಳ್ನೀರು ಕುಡಿದು ಮನೆಗೆ ಬಂದು ನಾನ್ ವೆಜ್ ಊಟ ಮಾಡಿ ಒಂದೆರಡು ದಿವಸ ಅಲ್ಲೇ ಸ್ಟೇ ಆಗಿ ಸಂಜೆ ಎಲ್ಲ ಹಣ್ಣು ತಿಂದ್ಕೊಂಡು ನೆಕ್ಸ್ಟ್ ಡೇ ಬೆಂಗಳೂರಿಗೆ ಅಂತೇಳಿ ಹೊರಟ್ವಿ. ದಯವಿಟ್ಟು ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಎಲ್ಲರೂ ನೋಡಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ಬೆಲ್ ಐಕನ್ ಕ್ಲಿಕ್ ಮಾಡಿ, ಅಲ್ಲಿ ಆಲ್ ಅಂತ ಬಟನ್ ಇರುತ್ತೆ, ಅದ್ಮೇಲೆ ಕ್ಲಿಕ್ ಮಾಡಿ. ನನ್ನ ಮೊದಲನೇ ವಿಡಿಯೋ ಬಂದು ನನ್ನ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ವಿಡಿಯೋದು. ದಯವಿಟ್ಟು ನೋಡಿ ಎಲ್ಲರೂ ಎಂಕರೇಜ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನಿಮಗೆ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ ಯು.